ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಚರಣ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಸವಾಲುಗಳ ಉಪನ್ಯಾಸ ಮಾಲಿಕೆ. ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಂಥಿಯಾ ಮೆನೇಜಸ್ ರವರಿಗೆ ಬೀಳ್ಕೊಡುಗೆ ಸಮಾರಂಭ. ರಾಜ್ಯಶಾಸ್ತ್ರ ವಿಭಾಗಕ್ಕೆ 50 ವರ್ಷಗಳ ಸಂಭ್ರಮ. 2024ರ ಕ್ರಿಮಿನಲ್ ಕಾನೂನು ಕುರಿತು ಉಪನ್ಯಾಸ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ವಿಮರ್ಶೆಗೆ ವ್ಯವಸ್ಥಿತವಾದ ವಿಧಾನದ ಕುರಿತು 1 ದಿನದ ವಿಶೇಷ ಉಪನ್ಯಾಸ. ಪ್ರದರ್ಶನ ಕಲಾ ವಿಭಾಗದಿಂದ ರಾಮಾಯಣದ ಮೂಲಕ ಜಗತ್ತನ್ನು ಸಂಪರ್ಕಿಸುವುದು ಶೀರ್ಷಿಕೆಯಡಿ ನಾಟಕ ಪ್ರದರ್ಶನ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಶೋಧನಾರ್ಥಿಗಳಿಗೆ PhD ಪ್ರೌಢ ಪ್ರಬಂಧದ ಮೌಖಿಕ ಪರೀಕ್ಷೆ. ವಾಣಿಜ್ಯಶಾಸ್ತ್ರ ವಿಭಾಗ ಮತ್ತು ಇಂಡಿಯನ್ ಅಕೌಂಟಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ 1 ವಾರದ ರಾಷ್ಟ್ರೀಯ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವೇದಿಕೆ ವತಿಯಿಂದ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಸವಾಲುಗಳ ಕುರಿತು ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಶಿಧರ್ ಮಾತನಾಡಿ, ತಾರತಮ್ಯ ನಮ್ಮ ದೇಶದೊಳಗೆ ಬಹಳ ಆಳವಾಗಿ ಬೇರೂರಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ನಾವು ತಾರತಮ್ಯ ಕಾಣುತ್ತೇವೆ. ಈ ವಿಷಯಗಳನ್ನು ಸರಿಪಡಿಸುವ ಆಲೋಚನೆಗಳನ್ನು ವಿಶ್ವವಿದ್ಯಾಲಯಗಳು ಬೆಳೆಸಬೇಕು ಎಂದರು. ತಾರತಮ್ಯ ನಮ್ಮ ದೇಶದ ವ್ಯವಸ್ಥೆಯೊಳಗೆ ಎಷ್ಟೊಂದು ಆಳವಾಗಿ ಬೇರೂರಿದೆ ಅಂತಂದ್ರೆ, so deep rooted is the kind of injustice and discrimination among the people of this country that each of the experience that one undergoes is so unique. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಒಂದೆಡೆ ಮುಖ್ಯಸ್ಥರು ಅಕ್ಕೈ ಪದ್ಮಶಾಲಿ ಮಾತನಾಡಿ, ಭಾರತದಂತಹ ದೇಶದಲ್ಲಿ ಬಹುತೇಕ ಲೈಂಗಿಕ ಕಾರ್ಯಕರ್ತರು ಬಲವಂತವಾಗಿ ಲೈಂಗಿಕ ವೃತ್ತಿಗೆ ಪ್ರವೇಶಿಸುತ್ತಾರೆ. ಆದರೆ ಕಾಲಕ್ರಮೇಣ ಅದೇ ಜೀವನಾಧಾರವಾಗಿದೆ. ಲೈಂಗಿಕ ವೃತ್ತಿಯನ್ನೇ ಆಧರಿಸಿ ಬದುಕುತ್ತಿರುವವರನ್ನು ಸಮಾಜ ಸ್ವೀಕರಿಸಬೇಕು ಮತ್ತು ಗೌರವಿಸಬೇಕು. ವ್ಯವಸ್ಥೆಯಿಂದ ತಿರಸ್ಕಾರಕ್ಕೆ ಒಳಗಾದ ಮತ್ತು ಕಳಂಕಿತರಾದ ಲೈಂಗಿಕ ಕಾರ್ಯಕರ್ತೆಯರನ್ನು ಸಂವಿಧಾನದ ಆಶಯದಂತೆ ಗೌರವಿಸಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದ್ದರೂ ಅದು ಅನುಷ್ಠಾನವಾಗದಿರುವುದು ವಿಪರ್ಯಾಸ. ಲೈಂಗಿಕ ಅಲ್ಪಸಂಖ್ಯಾತರ ಅಸಮಾನತೆ ತಾರತಮ್ಯವನ್ನು ದೂರ ಮಾಡುವ ಬದಲು ಕಿರುಕುಳ, ಒತ್ತಡಕ್ಕೆ ದಾರಿ ಮಾಡಿಕೊಡುತ್ತಿದೆ. ಲೈಂಗಿಕ ಕಾರ್ಯಕರ್ತರು ಕೂಡ ಸಮಾಜದಲ್ಲಿ ಸಮಾನವಾಗಿ ಗೌರವದಿಂದ ಬದುಕುವ ವ್ಯವಸ್ಥೆ ನಿರ್ಮಾಣವಾಗಲಿ. ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಭಾಷಣ ಮಾಡುವವರು ಆ ಬಗ್ಗೆ ಕಾಯಕಲ್ಪ ರಚಿಸಲಿ ಎಂದು ಸಲಹೆ ನೀಡಿದರು. ನಾವು ವಿದ್ಯಾವಂತರಾದರೆ ಮಾತ್ರ ಸಾಧ್ಯ ಆಗುತ್ತೆ. ನಮ್ಮ ನೆಕ್ಸ್ಟ್ ಪೀಳಿಗೆ ಯಾವುದು ವಿದ್ಯಾವಂತರು ಆಗಲಿಕ್ಕೆ ಸಾಧ್ಯ. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದ್ರಿ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಿ ಈ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಕಲ್ಪನೆ ಸರ್ಕಾರಗಳು ಏನು ರಚನೆ ಆಗಿದಾವೋ ಅಂಥ ಸರ್ಕಾರದ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ. ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಂಥಿಯಾ ಮೆನೇಜಸ್ ರವರಿಗೆ ವಿಭಾಗದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಂಥಿಯಾ ಮೆನೇಜಸ್ ಮಾತನಾಡಿ, ವಿಶ್ವವಿದ್ಯಾಲಯದಲ್ಲಿ ಪೂರ್ಣಾವಧಿ ಸೇವೆ ಸಲ್ಲಿಸಿದ್ದೇನೆ. ಇದಕ್ಕೆ ನಮ್ಮ ವಿಭಾಗದ ನಾಗರಾಜ್ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ವಿಭಾಗವು ಏನೇ ಹೆಸರು ಮಾಡಿದ್ದರೂ ಅದು ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ. ನಾನು ನಮ್ಮ ವಿಭಾಗದಲ್ಲಿ ಎಲ್ಲ ಶಿಕ್ಷಕ ವೃಂದವನ್ನು ಬಿಟ್ಟು ಹೋಗುತ್ತಿರುವುದು ಬೇಸರ ಉಂಟು ಮಾಡುತ್ತಿದೆ. ನಾನು ನಿವೃತ್ತಿ ಹೊಂದುತ್ತಿಲ್ಲ. ನಾನು ಯಾವಾಗಲೂ ಶಿಕ್ಷಕಿಯಾಗಿಯೇ ಇರುತ್ತೇನೆ. ಆದರೆ ವಿಶ್ವವಿದ್ಯಾಲಯದಿಂದ ಹೋಗುತ್ತಿದ್ದೇನೆ ಅಷ್ಟೇ ಎಂದರು. Yes, I'm going to miss my family. Don't ever think I'm retiring. It is wrong notion. I'm just going away from teaching here. Okay, yeah. I just want to tell all of you, don't let life defeat you. What doesn't kill you makes you stronger.
Yeah, my stroke didn't kill me, it made me stronger. If ever you want to take anything from my life, first is the way I'm a repatriate of Kuwait. My husband and I, my son was not born. We came with 3 suitcases. We lost about 40 plus lakhs in 1990. But we had a diamond. Our diamond was born in a month. Yeah, my son. And the only thing I asked Lord was a healthy, normal. ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಡೀನರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ವೈ ನಾಗರಾಜು ಮಾತನಾಡಿ, ನಾನು ಸಿಂಥಿಯಾ ಅವರು ಒಟ್ಟಿಗೆ ಕೆಲಸಕ್ಕೆ ಸೇರಿಕೊಂಡೆವು. 2003ನೇ ಇಸ್ವಿಯಿಂದ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ. ಸಿಂಥಿಯಾ ಅವರು ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು, ಸದಾ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ. ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಾಗಾರಗಳು, ಸೆಮಿನಾರ್ಗಳನ್ನು ಆಯೋಜಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸದಾ ಸಹಕಾರ ನೀಡುತ್ತಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ವಿಭಾಗದ ಪ್ರಾಧ್ಯಾಪಕರು, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು, ಡಾಕ್ಟರ್ ಸಿಂಥಿಯಾ ಮೆನೆಜಸ್ ಅವರ ಕುಟುಂಬಸ್ಥರು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗವು 50 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಭಾಗದ ವಿದ್ಯಾರ್ಥಿಗಳಿಗೆ ಭಾರತದ ಪ್ರಮುಖ 3 ಅಪರಾಧ ಕಾಯ್ದೆಗಳ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿಶೇಷ ಉಪನ್ಯಾಸ ನೀಡಿದ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನ ಡೀನರಾದ ಪ್ರೊಫೆಸರ್ ಸುದೇಶ್ ವಿ, ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಹಿಂದಿನಿಂದಲೂ ಪಾಲಿಸಿಕೊಂಡು ಬರಲಾಗುತ್ತಿದ್ದ ಬ್ರಿಟಿಷ್ ಕಾನೂನು ವ್ಯವಸ್ಥೆ ರದ್ದಾಗುವ ಜೊತೆಗೆ ದೇಶದಲ್ಲಿ ಹೊಸ ಕಾನೂನು ವ್ಯವಸ್ಥೆ ಜಾರಿಗೆ ಬರಲಿದೆ. ಈ ಮೂಲಕ ನೂರಾರು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಹಳೆಯ ಕಾನೂನು ಅನುಸರಣೆ ಅಂತ್ಯಗೊಳ್ಳಲಿದೆ. ಭಾರತೀಯ ದಂಡ ಸಂಹಿತೆ, ಐಪಿಸಿ ಅಪರಾಧ ಪ್ರಕ್ರಿಯಾ ಸಂಹಿತೆ, ಸಿಆರ್ಪಿಸಿ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ರದ್ದಾಗಲಿವೆ. ದೇಶದಲ್ಲಿನ ಈ ಹೊಸ ಅಪರಾಧ ಕಾಯ್ದೆಗಳ ಜಾರಿಯಿಂದ ಕಾನೂನು ವಲಯದಲ್ಲಿನ ಅತಿದೊಡ್ಡ ರೂಪಾಂತರಕ್ಕೆ ಕಾರಣವಾಗಲಿವೆ. ಇವುಗಳ ಮೂಲಕ ಆಧುನಿಕ ನ್ಯಾಯ ವ್ಯವಸ್ಥೆ ದೇಶದಲ್ಲಿ ಜಾರಿಗೊಳ್ಳುತ್ತಿದೆ. ಇದರಿಂದ ಪೊಲೀಸ್, ದೂರು, ತನಿಖೆ ಇನ್ನಿತರ ನಿಯಮಗಳು ಆಧುನಿಕಗೊಳ್ಳಲಿವೆ. ಹೆಚ್ಚಿನ ಕ್ರಿಮಿನಲ್ ಕಾನೂನನ್ನು ಶಾಸನದಿಂದ ಸ್ಥಾಪಿಸಲಾಗಿದೆ, ಅಂದರೆ ಕಾನೂನುಗಳನ್ನು ಶಾಸಕಾಂಗದಿಂದ ಜಾರಿಗೊಳಿಸಲಾಗಿದೆ ಎಂದು ಹೇಳುತ್ತದೆ. ಅಂತಹ ಕಾನೂನುಗಳನ್ನು ಉಲ್ಲಂಘಿಸುವ ಜನರ ಶಿಕ್ಷೆ ಮತ್ತು ಪುನರ್ವಸತಿಯನ್ನು ಕ್ರಿಮಿನಲ್ ಕಾನೂನು ಒಳಗೊಂಡಿದೆ ಎಂದು ಅಭಿಪ್ರಾಯಪಟ್ಟರು. ಇಂಡಿಯನ್ ಪೀನಲ್ ಕೋಡ್ ಆಗಲಿ ಬರದಿದೆ, ಇದು ಮಾಡಬೇಡಿ ಅಂತ ಎಲ್ಲದೇ ಇದೆಯಾ? ಇದು ಮಾಡಿದ್ರೆ ಇದು ಅಪರಾಧ ಅಂದ್ರೆ, ಆರ್ಗನೈಸ್ ಅಂದ್ರೆ ಇದು, ರೇಪ್ ಅಂದ್ರೆ ಇದು, ಮರ್ಡರ್ ಅಂದ್ರೆ ಇದು ಅಂತ ಹೇಳಿದೆ. ಮರ್ಡರ್ ಮಾಡಬೇಡಿ, ರೇಪ್ ಮಾಡಬೇಡಿ ಅಂತ ಎಲ್ಲಾದ್ರೂ ಇದೆಯಾ? ಎಲ್ಲಿ ಯಾವ ಕಾನೂನು ಪುಸ್ತಕದಲ್ಲಿ ಸಿಗುತ್ತೆ? ಎಲ್ಲಾ ಕಾನೂನು ಪುಸ್ತಕಗಳಲ್ಲಿ ಬರೀ ನಿಮ್ಮ ಹಕ್ಕಿದೆ, ನನಗೆ ಮೂಲಭೂತ ಹಕ್ಕಿದೆ, ನನಗೆ ಅದಿದೆ, ಏನಿದೆ. ಯಾವ ಕಾನೂನಲ್ಲಿ ನಿಮಗೆ ಇದು ಮಾಡಬೇಡಿ ಅಂತಿದೆ ಹೇಳಿ? ಕಾರ್ಯಕ್ರಮದಲ್ಲಿ ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸುರೇಂದ್ರ ಕುಮಾರ್ ಮಾತನಾಡಿ, ನಮ್ಮ ರಾಜ್ಯಶಾಸ್ತ್ರ ವಿಭಾಗ 50 ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ನಾವು 50 ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಉಪನ್ಯಾಸದ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಅವರ ಶೈಕ್ಷಣಿಕ ಬದುಕಿಗೆ ಅನುಕೂಲಕರವಾಗುತ್ತದೆ. ಆಕ್ಚುಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸು 50 ಇಯರ್ಸ್ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ, ಗೋಲ್ಡನ್ ಜೂಬ್ಲಿ. ಸೊ ಆ ಕಾಂಟೆಕ್ಸ್ಟಲ್ಲಿ 50 ವರ್ಷ ಆಗಿದೆ ಡಿಪಾರ್ಟ್ಮೆಂಟು. ಸೊ 50 ಕಾರ್ಯಕ್ರಮ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವು ಜಸ್ಟ್ ಲೆಕ್ಚರ್ಸ್ ಒಂದೇ ಅಲ್ಲ, ಇವನ್ ವರ್ಕ್ಶಾಪ್ ಇರ್ಬೋದು, ಸೆಮಿನಾರ್ಸ್ ಇರ್ಬೋದು, ಎಸ್ಸೆ ಕಾಂಪಿಟೇಷನ್ ಇರ್ಬೋದು, ಹಲವಾರು ರೀತಿ ಪ್ರೋಗ್ರಾಮ್ಸ್ನ ನಾವು ಆರ್ಗನೈಸ್ ಮಾಡೋ ಒಂದು ಇಂಟೆನ್ಷನ್ನಲ್ಲಿ ಇದು ಮಾಡ್ತಿರೋದು. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ವಿಮರ್ಶೆಗೆ ವ್ಯವಸ್ಥಿತವಾದ ವಿಧಾನದ ಕುರಿತು ಒಂದು ದಿನದ ವಿಶೇಷ ಉಪನ್ಯಾಸ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ವಿ ರಾಜೇಶ್, ಸಂಶೋಧನೆ ಮಾಡುವುದು ಒಂದು ದೀರ್ಘವಾದ ಪ್ರಕ್ರಿಯೆ. ಉತ್ತಮ ಗುಣಮಟ್ಟದ ಸಂಶೋಧನೆಯನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದೇ ತಿಂಗಳಲ್ಲಿ ಲೇಖನಗಳನ್ನು ಪ್ರಕಟ ಮಾಡುತ್ತಾರೆ, ಆದರೆ ಅದರ ಗುಣಮಟ್ಟ ಸರಿಯಾಗಿರುವುದಿಲ್ಲ. ಸಂಶೋಧನೆಯಲ್ಲಿ ಅತ್ಯಂತ ಪ್ರಮುಖವಾದ ಭಾಗ ಸಾಹಿತ್ಯ ವಿಮರ್ಶೆ. ಅದನ್ನು ವ್ಯವಸ್ಥಿತವಾದ ವಿಧಾನದಿಂದ ನಮ್ಮ ಸಂಶೋಧನಾ ಸಮಸ್ಯೆಯನ್ನು ಆಧರಿಸಿ ಅದನ್ನು ಪರಿಹರಿಸಲು ಸಾಹಿತ್ಯ ವಿಮರ್ಶೆಯು ಮುಖ್ಯವಾಗುತ್ತದೆ. ನಾವು ಯಾವ ಮಾದರಿಯ ಸಂಶೋಧನೆಯನ್ನು ಮಾಡುತ್ತೇವೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಅದಕ್ಕೆ ಸೂಕ್ತವಾದ ವ್ಯವಸ್ಥಿತ ಮಾದರಿಯಲ್ಲಿ ಸಾಹಿತ್ಯ ವಿಮರ್ಶೆಯು ಹೇಗೆ ದತ್ತಾಂಶಗಳನ್ನು ಸಂಗ್ರಹಿಸಬೇಕು ಎಂಬುದರ ಚಿತ್ರಣ ಸಿಗುತ್ತದೆ ಎಂದರು. Problem, wonderful. What next after that? So this, wonderful. So this research gap, research problem is called why aspect of research. Why am I doing this research is what we try to justify in research problem. So why this research? Why research problem? Whatever we do further is to find solution for the problem.
Correct. You have identified a problem. What should we do in our research? Find solution for the problem. To find solution for the problem, what all do we need? What all should we find out? That is what we call as objectives. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರದರ್ಶನ ಕಲಾ ವಿಭಾಗದ ಸಹಯೋಗದೊಂದಿಗೆ ರಾಮಾಯಣ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗ ಹಾಗೂ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ರಾಮಾಯಣದ ರೋಮಾಂಚನಕಾರಿ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮಹಾಕಾವ್ಯದ ಮೌಲ್ಯಗಳು ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ರಾಮಾಯಣದ ಮೂಲಕ ಜಗತ್ತನ್ನು ಸಂಪರ್ಕಿಸುವುದು 2024 ಎಂಬ ವಿಷಯದ ಶೀರ್ಷಿಕೆಯಡಿ ನಾಟಕ ಪ್ರದರ್ಶನ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸುರತಿ ಪರ್ಫಾರ್ಮಿಂಗ್ ಆರ್ಟ್ಸ್, ದಕ್ಷಿಣ ಭಾರತದ ಶಾಸ್ತ್ರೀಯ ನೃತ್ಯಗಾರರು ಮತ್ತು ಸಂಗೀತಗಾರರ ಜೊತೆಗೂಡಿ ರಾಮಾಯಣದಲ್ಲಿ ಚಿತ್ರಿಸಿದ ಪ್ರೀತಿ, ಧೈರ್ಯ ಮತ್ತು ಸದಾಚಾರದ ಕಥೆಯನ್ನು ಪ್ರದರ್ಶಿಸಿದರು. ಸಂದೆಯ ಪ್ರದರ್ಶನವು ರಾಮಾಯಣದ ರೋಮಾಂಚನ ಮತ್ತು ಕ್ರಿಯಾತ್ಮಕ ಚಿತ್ರಣದೊಂದಿಗೆ ಎಲ್ಲರ ಚಿತ್ತವನ್ನು ಆಕರ್ಷಿಸಿತು. Conspiracy, heinous and most vile, sending the noble Rama into exile. Ayodhya, Ayodhya, what anyone say? Ayodhya, Ayodhya, Ayodhya. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಜಯಕರ ಎಸ್ಎಂ, ಕುಲಸಚಿವರಾದ ಶ್ರೀ ಶೇಖ್ ಲತೀಫ್, ವಿಜ್ಞಾನ ವಿಭಾಗದ ಡೀನರಾದ ಪ್ರೊಫೆಸರ್ ಅಶೋಕ್ ಡಿ ಹಂಜಗಿ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಶೋಧನಾರ್ಥಿಗಳಾದ ವಿನೋದ್ರಾವ್ ಎನ್ ಹಾಗೂ ಬೊಳ್ಳಮ್ಮ ಪಿಕೆ ರವರ PhD ವಿಷಯದ ಕುರಿತು ಪ್ರೌಢ ಪ್ರಬಂಧದ ಮೌಖಿಕ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಶೋಧನಾರ್ಥಿಗಳಾದ ವಿನೋದ್ರಾವ್ ಎನ್, ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ವರಿ ಆರ್ ಅವರ ಮಾರ್ಗದರ್ಶನದಲ್ಲಿ ಅ ಸ್ಟಡಿ ಆನ್ ಪೋರ್ಟ್ರೇಲ್ ಆಫ್ ಸೋಷಿಯಲ್ ಪ್ರಾಬ್ಲಮ್ ಇನ್ 21st ಸೆಂಚುರಿ ಕನ್ನಡ ಕಮರ್ಷಿಯಲ್ ಫಿಲಿಮ್ಸ್ ವಿಷಯ ಕುರಿತು ಸಲ್ಲಿಸಲಾಗಿದ್ದ PhD ಪ್ರೌಢ ಪ್ರಬಂಧ ಹಾಗೂ ಮತ್ತೋರ್ವ ಸಂಶೋಧನಾರ್ಥಿ ಬೊಳ್ಳಮ್ಮ ಪಿಕೆ, ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶ್ರೀಪತಿ ಅವರ ಮಾರ್ಗದರ್ಶನದಲ್ಲಿ ಸ್ಟೇಟಸ್ ಆಫ್ ನ್ಯೂಸ್ ಕನ್ಸಂಪ್ಷನ್ with the advent of mobile-based news distribution, a study in Coot district ಪ್ರೌಢ ಪ್ರಬಂಧದ ಮೌಖಿಕ ಪರೀಕ್ಷೆ ಯಶಸ್ವಿಯಾಗಿ ಜರುಗಿತು. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದಿಂದ ಇಂಡಿಯನ್ ಅಕೌಂಟಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ 1 ವಾರದ ರಾಷ್ಟ್ರೀಯ ಫ್ಯಾಕಲ್ಟಿ ವರ್ಚುವಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಸವಾಲುಗಳ ಉಪನ್ಯಾಸ ಮಾಲಿಕೆ. ಕೆನರಾ ಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಂಥಿಯಾ ಮೆನೇಜಸ್ ರವರಿಗೆ ಬೀಳ್ಕೊಡುಗೆ ಸಮಾರಂಭ. ರಾಜ್ಯಶಾಸ್ತ್ರ ವಿಭಾಗಕ್ಕೆ 50 ವರ್ಷಗಳ ಸಂಭ್ರಮ, 2024ರ ಕ್ರಿಮಿನಲ್ ಕಾನೂನು ಕುರಿತು ಉಪನ್ಯಾಸ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ವಿಮರ್ಶೆಗೆ ವ್ಯವಸ್ಥಿತವಾದ ವಿಧಾನದ ಕುರಿತು 1 ದಿನದ ವಿಶೇಷ ಉಪನ್ಯಾಸ. ಪ್ರದರ್ಶನ ಕಲಾ ವಿಭಾಗದಿಂದ ರಾಮಾಯಣದ ಮೂಲಕ ಜಗತ್ತನ್ನು ಸಂಪರ್ಕಿಸುವುದು ಶೀರ್ಷಿಕೆಯಡಿ ನಾಟಕ ಪ್ರದರ್ಶನ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಶೋಧನಾರ್ಥಿಗಳಿಗೆ PhD ಪ್ರೌಢ ಪ್ರಬಂಧದ ಮೌಖಿಕ ಪರೀಕ್ಷೆ. ವಾಣಿಜ್ಯಶಾಸ್ತ್ರ ವಿಭಾಗ ಮತ್ತು ಇಂಡಿಯನ್ ಅಕೌಂಟಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ 1 ವಾರದ ರಾಷ್ಟ್ರೀಯ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಕಾರ್ಯಾಗಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.